ಈ ತರದ ಜನಗಳು ಸಾಕಷ್ಟು ವರ್ಷಗಳಿಂದ ಮರ್ತೋಗಿದ್ದಾರೆ. ಮರ್ತೋಗ್ಯವ್ರೆ. ಹೌದು. ಇಲ್ಲ ಆಕ್ಚುಲಿ ಈ ಕಂಚಿನ ತಟ್ಟೆ ಅಂತ ಹೇಳಿದ್ರಲ್ಲ, ಇದು ಕಂಚಿನ ತಟ್ಟೆ ಒಳಗ್ ಊಟ ಮಾಡೋದ್ರಿಂದ ಯಾರಾದ್ರೂ ಊಟದೊಳಗ್ ಮದ್ದು ಹಾಕಿರೋದಾಗ್ಲಿ ಅಥವಾ ಏನಾದ್ರು ಊಟದಲ್ಲಿ ವಿಷ ಬೆರೆಸಿರ್ತಾರೆ ಅಂತ ಹೇಳ್ತಾರಲ್ಲ, ಅದ್ರಲ್ಲಿ ಸಡನ್ಲಿ ಗೊತ್ತಾಗ್ತದೆ. ಅವ್ರು ಅದನ್ನೇ ಹೇಳ್ತಿದ್ದಿದ್ದು. ಈಗ ನೀವು ಕಂಚಿನೊಳಗೆ ಎಲ್ಲದೂ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರೆ, ಮಣ್ಣಿಂದಾಗ್ಲಿ ಕಂಚಿಂದಾಗ್ಲಿ, ಈಗ ನಮ್ದು ಹಸುವಿನ ತುಪ್ಪ, ನಾಟಿ ಹಸುವಿನ ತುಪ್ಪ ಆಗ್ಲಿ ಅಥವಾ ಇನ್ನಿತರ ಇವನ್ನೆಲ್ಲ ಯೂಸ್ ಮಾಡ್ಕೊಳ್ತಾ ಬಂದ್ರೆ 100 ಭಾಗ ಅನ್ನೋದಕ್ಕಿಂತ 100-120 ಭಾಗ ದೇಹದ ಎಲ್ಲಾ ಸರ್ವಾಂಗಗಳನ್ನ ಅತ್ಯುತ್ತಮವಾಗಿರ್ತವೆ. ಈಗ ಇದು ಬಾಡಿ ಮಸಾಜ್ ಮಾಡ್ತಿದೆ ಅಂತ ತಕ್ಷಣ ನಾವು ಇದರಲ್ಲಿ ನಮಗೆ ಹೊರಗೆ ಹಾಕುವಂತ ದೋಷಗಳನ್ನ, ಈಗ ಅವರು ಹೇಳ್ತಿದ್ರೆ ಕಾಲಲ್ಲಿ ಬರುವಂತ ಎಲ್ಲಾ ತಡೆಗಟ್ಟುವ ಹೊರ ಹಾಕುವಂತ ಎಲ್ಲ, ಅದು 100% ಅನಿಸ್ತದ. ನಾವು ಮಠದಲ್ಲಿ ಮಾಡ್ಕೊಳ್ತಿರ್ತೀವಲ್ಲ, ಈಗ ರಾತ್ರಿ ಹೊತ್ತು ನಾಭಿಗೆ ಹಾಕೊಂಡ್ರೆ ಏನಾಗ್ತದೆ, ತಲೆಗೆ ಯಾಕೆ ಹಾಕೊಳ್ಬಾರ್ದು, ಕಾಲಿಗೆ ಯಾಕೆ ಹಾಕ್ಬೇಕು, ಎಲ್ಲ ಅತ್ಯಂತ ಅದ್ಭುತವಾದ ವಿಷಯ. ಈಗ ನೋಡಿ, ಮಣ್ಣಿನಲ್ಲಿ ಅಡಿಗೆ ಮಾಡ್ಬೇಕು, ಮಣ್ಣಲ್ಲೇ ನೀರು ಕುಡಿಬೇಕು. ಸರ್, ನಮ್ದು ತುಮಕೂರಲ್ಲಿ ಇವತ್ತು ಸ್ವದೇಶಿ ಭಂಡಾರದವರು ಒಳ್ಳೆ ಕೆಲಸ ಮಾಡ್ತಾರೆ. ಚಿರಂತನ ಸ್ವದೇಶಿ ಭಂಡಾರದವ್ರದ್ದು ಒಂದು ಒಳ್ಳೆ ಕೆಲಸ ಇದು. ನಮ್ಗೆ ಇಲ್ಲೇ ಇದ್ರು ಗೊತ್ತಾಗಿಲ್ಲ. ನೋಡಿ, ನಾನು ಬಂದಿದ್ದೀನಿ ಸ್ವದೇಶಿ ಎಲ್ಲದ ಕಡೆನೂ, ಅದು ಸಿರಿ ಏನೇನೋ ಮಾಡಿದಾರ, ಅಲ್ಲೆಲ್ಲ ಹೋಗಿದ್ದೀನಿ. ಆದ್ರೆ ಇಷ್ಟಿದೆ ಅನ್ನೋದು ನನಗೆ ಗೊತ್ತಿರಲಿಲ್ಲ. ವಾಟರ್ದು ಬಾಟ್ಲ್ ಇದೆ ಮಣ್ಣಿಂದು. ನಿಜವಾಗ್ಲು ಅಂದ್ರೆ ನಮ್ಮ ಟ್ರೆಡಿಷನ್ ಏನಿದೆ ಆದಷ್ಟು ಒಂದು ಪ್ರಯತ್ನ ಪಡ್ತಾ ಇದೆ. ಎಲ್ಲ ಒಂದು ಕಡೆ ಅದು ಆಗಿರ್ಬೋದು, ಎಲ್ಲಾ ತರದ್ದು ನೋಡಿದ್ವಲ್ಲ ನಾವು. ಎಣ್ಣೆ ಗಾಳ ಇಲ್ಲೇ ಇದೆಪ್ಪ ಸಣ್ಣದು. ಅಲೆಕ್ಸಾಂಡರ್ಗೆ ಕನ್ಫ್ಯೂಸಿಯಸ್ ಹೇಳ್ತಾನೆ. ಯಾಕೆ ಹೇಳ್ದ ಅಂತಂದ್ರೆ ಅವನಿಗೆ ಗೊತ್ತಿದೆ ಭಾರತದ ಮಹಿಮೆ. ಹಂಗ ನಮ್ ಭಾರತದವ್ರಿಗೆ ನಮ್ ದೇಶದ ಬಗ್ಗೆ ಗೊತ್ತಾಗ್ಬಿಟ್ರೆ ಸಾಕು. ಬೇರೆ ದೇಶದವ್ರಿಗೆ ಈಗ ಮ್ಯಾಕ್ಸ್ ಮುಲ್ಲರ್ ಹೇಳ್ಕೊಂಡ್ ಬಂದ, ಮೆಕಾಲೆ ಹೇಳ್ಕೊಂಡ್ ಬಂದ. ಏನ್ ಹೇಳ್ಕೊಂಡ್ ಬಂದ್ರ ಅಂದ್ರೆ ಭಾರತದ ಶಿಕ್ಷಣವನ್ನ, ಭಾರತದ ಸ್ವದೇಶಿ ಮೇಳಗಳನ್ನ, ಸ್ವದೇಶಿ ವ್ಯವಸ್ಥೆಗಳನ್ನ ನಾವು ಹೆಂಗ್ ತಡೆ ಹೊಡೆದ್ರೆ ಭಾರತದನ್ನು ಕೊಲೆ ಮಾಡ್ಬೋದು ಅನ್ನೋದು ಕಂಡಿಡಿದ್ರು ಅವ್ರು. ಅವಾಗಲೇ ನಾವು ಪಾಶ್ಚಿಮಾತ್ಯದ ಅನುಕರಣೆಗೆ ಹೋದ್ವಿ. ಇಲ್ಲಾಂದ್ರೆ ನಮ್ಮ ದೇಶದಲ್ಲಿ ಯಾವ ಮನುಷ್ಯನಿಗೂ ನನ್ನ ಸೊಂಟ ನೋವು, ಮಂಡಿ ನೋವು, ಕೈಕಾಲು ನೋವು, ಆರೋಗ್ಯದಲ್ಲಿ ವ್ಯತ್ಯಾಸ, ಡಯಾಬಿಟಿಸ್, ಶುಗರ್ ಇವೆಲ್ಲ ನಮ್ಮ ದೇಶಕ್ಕೆ ಬಂದಿದ್ವಲ್ಲ, ಬೇರೆ ದೇಶದಿಂದ ನಮ್ಮ ದೇಶಕ್ಕೆ ಬಂದಿದ್ವು. ಇವೆಲ್ಲ ನಮ್ಮ ದೇಶದಲ್ಲಿ ಅರ್ಥ ಮಾಡ್ಕೊಂಡ್ರೆ ಸಾಕು, ತುಂಬಾ ಅದ್ಭುತವಾದ ದೇಹವನ್ನ ನಿರ್ಮಾಣ ಮಾಡ್ಬೋದು. ಈಗ ಚಕ್ರಗಳಾಗಿರ್ಬಹುದು, ಪಾದದಲ್ಲಿ ಬಂದಿರತಕ್ಕಂತ BP, ಡಯಾಬಿಟಿಸ್, ಶುಗರ್ ಎಲ್ಲ ಪಾದದಲ್ಲಿ, ಕೈಯಲ್ಲೇ ಎಲ್ಲ ಇದಾವೆ. ನಮ್ಮ ಕೈಯಲ್ಲೇ ನಮ್ಮ ಭವಿಷ್ಯ ಇರೋದು. ನಾವ್ ಹೇಳ್ತಿರ್ತೀವಿ, ನಿನ್ ಕೈಯಲ್ಲೇ ಇದೆ ಭವಿಷ್ಯ, ನೀನೇ ತಯಾರು ಮಾಡ್ಕೊ ಅಂತ. ಹಂಗೆ ಇದು ನಮ್ಮ ತುಮಕೂರು ಜನಕ್ಕೆ ಕೇಳ್ಬೇಕು. ನಮ್ಮ ದೇಶಕ್ಕೆ ಜನತೆ ಹೇಳೋದೇನಂತಂದ್ರೆ, ನಾವೇನ್ ದೊಡ್ಡವರಲ್ಲ, ಎಲ್ಲರೂ ದೊಡ್ಡವರು ಇದ್ದಾರೆ. ಬಟ್ ವಿಚಾರ ಏನಪ್ಪಾ ಅಂತಂದ್ರೆ, ಸ್ವಲ್ಪ ನಮ್ಮ ದೇಶದ ಬಗ್ಗೆ ಅಭಿಮಾನ ಬರಲಿ, ನಮ್ಮ ದೇಶದ ಎಲ್ಲ ಪ್ರಾಡಕ್ಟ್ಗಳನ್ನು ಉಪಯೋಗಿಸುವಂತ ಮನಸ್ಸು ಹುಟ್ಟಲಿ. ನಾನ್ ಬಂದಿದ್ದೀನಿ, ನನಗೆ ಖುಷಿಯಾಗಿದೆ ಅಂತಂದಲ್ಲ, ನೀವು ಬನ್ನಿ, ಖುಷಿ ಪಡಿ, ಅದ್ರ ಬಗ್ಗೆ ಅನುಭವಿಸಿ, ಖುಷಿ ಪಡೋದ್ರ ಜೊತೆಗೆ ಅನುಭವಿಸಿದ್ರೆ ಗೊತ್ತಾಗಲ್ಲ.